ಯುದ್ಧವೆಂದರೇನೆಂದು ಇವರನ್ನು ಕೇಳು. ಇತಿಹಾಸ ಮತ್ತೊಮ್ಮೆ ಗಸ್ತು ಹೊಡೆಯುತ್ತಿರುವ ಈ ಹೊತ್ತಿನಲ್ಲಿ ಯುದ್ಧವೆಂದರೇನೆಂದು ಈ ಸಾಕ್ಷಿಗಳನ್ನು ಕೇಳು. ಬೆರೆತು ಬಾಳಲು ಅಡ್ಡಿಯಾಗಿದ್ದ ಗೋಡೆಗಳನ್ನು ಕೆಡವಿದ ಜರ್ಮನ್ನರನ್ನು ಕೇಳು. ಕೆಂಪು ಚೌಕವನ್ನು ತಲುಪಿದರೂ ಕೊರೆವ ಚಳಿಯಲ್ಲಿ ಕೊರಡಾಗಿ ಅಸುನೂಗಿದವರ ಮಕ್ಕಳನ್ನು ಕೇಳು. ಯುದ್ಧವೆಂದರೆ ಏನೆಂದು ಇಟಲಿಯನ್ನು ಕೇಳು, ಪೋಲೆಂಡನ್ನು ಕೇಳು, ಕೊನೆಗೊಮ್ಮೆ ಯುದ್ಧದಲ್ಲಿ ಗೆದ್ದ ಬ್ರಿಟನ್ನನ್ನೇ ಕೇಳಿಬಿಡು. ಯುದ್ಧವೆಂದರೆ ಏನೆಂದು. ಸೂರ್ಯ ಉದಯಿಸುವ ನಾಡಾದರೂ ಬೆಳಗಾಗುವುದರೊಳಗೆ ಬೂದಿಯಾದ ನೆಲವನ್ನು ಕೇಳು. ಸುತ್ತುವರೆದ ಬೆಂಕಿಯ ಮಧ್ಯೆ ಬುದ್ಧನನ್ನು ಅಪ್ಪಿ ಹಿಡಿದವರನ್ನು ಕೇಳು. ಯುದ್ಧವೆಂದರೇನೆಂದು ಬಂಜರಾಗಿರುವ ಹಿರೋಶಿಮಾವನ್ನು ಕೇಳು, ಬಂಜೆಯಾಗಿರುವ ನಾಗಾಸಾಕಿಯನ್ನು ಕೇಳು. ಭರ್ತಿ 8 ವರ್ಷ ರಕ್ತ ಕಾರುತ್ತಿದ್ದ ಇರಾನ್ನನ್ನು ಕೇಳು, ಇರಾಕನ್ನು ಕೇಳು, ಅಫ್ಘಾನಿಸ್ತವನ್ನು ಕೇಳು, ವಿಯತ್ನಾಮನ್ನು ಕೇಳು. ಹಿಮಪರ್ವತದಲ್ಲಿ ಹೆಣಗಳ ಪೇರಿಸಿದ ಕಾರ್ಗಿಲ್ಲನ್ನಾದರೂ ಕೇಳು, ಲಡಾಖನ್ನು ಕೇಳು. ಯುದ್ಧವೆಂದರೇನೆಂದು ಕುರುಕ್ಷೇತ್ರ ಮುಗಿದ ಮೇಲೆ ಹೆಣಗಳ ನಡುವೆ ಹುಚ್ಚನಂತೆ ಅಲೆದ ಅಶ್ವತ್ಥಾಮನನ್ನು ಕೇಳು. 100 ಹೆಣಗಳ ತಬ್ಬಿಕೊಂಡು ಭೂಮಿ ಬಿರಿಯುವಂತೆ ರೋಧಿಸಿದ ಗಾಂಧಾರಿಯನ್ನು ಕೇಳು. ಹಾಗೆಯೇ ಗೆದ್ದ ಪಾಂಡವರ ಮಡದಿ ಪಾಂಚಾಲಿಯನ್ನೂ ಮರೆಯದೇ ಕೇಳು. ಯುದ್ಧವೆಂದರೇನೆಂದು ಪುರುರವನನ್ನು ಕೇಳು, ನೆಪೋಲಿಯನ್ನನ್ನು ಕೇಳು, ಇಡೀ ಜಗತ್ತನ್ನೇ ಗೆಲ್ಲ ಬಯಸಿದ ಅಲೆಕ್ಸಾಂಡರ್ನನ್ನು ಕೇಳು, ಕಳಿಂಗದ ಕಠಿಣ ಕಾಳಗದಲ್ಲಿ ವಿಜಯಿಯಾದ ಅಶೋಕನನ್ನು ಕೇಳು. ಯುದ್ಧವೆಂದರೇನೆಂದು. ಹೋಗಲಿ, ಯುದ್ಧ ಮಾಡಲು ಒಲ್ಲೆ ಎಂದ ಸಿದ್ಧಾರ್ಥ ಗೌತಮನನ್ನಾದರೂ ಕೇಳು. ಯುದ್ಧವೆಂದರೇನೆಂದು. ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಮಕ್ಕಳ ಬರುವನ್ನು ಎದುರು ನೋಡುವ ಹೆತ್ತ ಕರುಳನ್ನು ಕೇಳು. ಫೋನಿನ ಗಂಟೆ ಬಾರಿಸಿದಾಗಲೆಲ್ಲ ಹೆದರಿ ನಡುಗುವ ಹೆಂಡತಿ ಮಕ್ಕಳನ್ನು ಕೇಳು. ಯುದ್ಧವೆಂದರೇನೆಂದು ಗಡಿವಲಯದ ಗ್ರಾಮಗಳನ್ನು ಕೇಳು. ಶೆಲ್ ದಾಳಿಯಲ್ಲಿ ಪುಡಿಯಾದ ಗೋಡೆಗಳನ್ನು ಕೇಳು. ಭೀತಿಯಿಂದ ನಡುಗುವ ಮನೆಗಳನ್ನು ಕೇಳು. ಯುದ್ಧವೆಂದರೇನೆಂದು. ಅಥವಾ ಈ ರಾತ್ರಿ ಭೂರಿ ಭೋಜನ ಮುಗಿಸಿ 1-2 ಪೆಗ್ಗು ಏರಿಸಿ ಬಂಗಲೆಯೊಳಗಿನ ಸುಂದರ ಉದ್ಯಾನದೊಳಗೆ ತಿಂದದ್ದು ಅರಗಲೆಂದು 1-2 ಸುತ್ತು ಹಾಕಿದ ನಂತರ, ಅಥವಾ ಮೊಬೈಲಿನ ಮೂಲಕವೇ ನಿನ್ನ ಘನ ಅಭಿಪ್ರಾಯಗಳನ್ನೆಲ್ಲ ಲೋಕಕ್ಕೆ ಕಕ್ಕಿ ಟಿವಿಯಲ್ಲಿನ ತಲೆಬುಡವಿಲ್ಲದ ಘನಘೋರ ಅರಚಾಟುಗಳೆಲ್ಲ ಮುಗಿದು ನಾಳಿನ ನಿನ್ನ ಕೆಲಸಗಳೆಲ್ಲ ನಿಗದಿಯಾದ ನಂತರವಾದರೂ ನಿನ್ನನ್ನೇ ನೀನೊಮ್ಮೆ ಕೇಳಿಕೋ. ಯುದ್ಧವೆಂದರೇನೆಂದು. ಸಾಧ್ಯವಾದರೆ ನಿನ್ನ ಅಂತಃಸಾಕ್ಷಿಯನ್ನು ಕೇಳಿಕೋ. ಯುದ್ಧವೆಂದರೇನೆಂದು.